ದಕ್ಷಿಣ ಕೊಡಗಿನಲ್ಲಿ ಕಾಡು ಮಕ್ಕಳ ಬೇಡು ಹಬ್ಬದ ಸಂಭ್ರಮ. ತರಾವರಿ ವೇಷ ತೊಟ್ಟ ಪುರುಷರು, ತಮಟೆ ಡ್ರಮ್ ಸದ್ದಿಗೆ ಕುಣಿದು ಕುಪ್ಪಳಿಸಿದ ವೇಷಧಾರಿಗಳು, ಎದುರು ಸಿಕ್ಕವರಿಗೆ ಬೈಗುಳದ ಸುರಿಮಳೆ. ಕೊಡಗಿನ ಬುಡಕಟ್ಟು ಜನರ ಪ್ರಮುಖ ಧಾರ್ಮಿಕ ಉತ್ಸವವಾದ ಬೇಡು ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಅಶ್ಲೀಲ ಬೈಗುಳವೇ ಪ್ರಾರ್ಥನೆಯಾಗಿರುವ ಆದಿವಾಸಿಗಳ ವಿಭಿನ್ನ ಆಚರಣೆಯ ಕುಂಡೆ ಹಬ್ಬ ಎಂದೇ ಖ್ಯಾತಿ ಪಡೆದ ಬೇಡು ಹಬ್ಬದಲ್ಲಿ ಸಾವಿರಾರು ಮಂದಿ ವಿವಿಧ ವೇಷ ಧರಿಸುವ ಮೂಲಕ ದಕ್ಷಿಣ ಕೊಡಗಿನಲ್ಲಿ ಸಂಭ್ರಮಕ್ಕೆ ಕಾರಣರಾದರು. ವೇಷಧಾರಿಗಳು ಭಾರಿ ವಿಭಿನ್ನ ರೀತಿಯಲ್ಲಿ ಬಂದಿದ್ದಾರೆ, ನಾವು ನೋಡ್ತಾ ಇರ್ಬೋದು. ಅತ್ಯಂತ ವಿಭಿನ್ನ ಶೈಲಿಯಲ್ಲಿ ವೇಷಧಾರಿಗಳು ನೃತ್ಯವನ್ನು ಮಾಡ್ತಾ ಇದ್ದಾರೆ. ಕೊಡಗು ಜಿಲ್ಲೆ ಸೇರಿದಂತೆ ಬೂದಿತಿಟ್ಟು, ಪಂಚವಳ್ಳಿ, ಹನಗೋಡು, ಮಾಸ್ತಿಗುಡಿ, ವೀರನ ಹೊಸಹಳ್ಳಿ, ನಾಗಾಪುರ ಸೇರಿದಂತೆ ವಿವಿಧ ಭಾಗಗಳಿಂದ ವೇಷ ಧರಿಸಿಕೊಂಡು ಬಂದಿದ್ದ ಸಾವಿರಾರು ಗಿರಿಜನರು ಕೈಗೆ ಸಿಕ್ಕಿದ ವಸ್ತುಗಳನ್ನೇ ತಾಳಮೇಳ ಮಾಡಿಕೊಂಡು ವೇಷ ಧರಿಸಿ ಕುಣಿದು ಕುಪ್ಪಳಿಸಿದರು. ಅಶ್ಲೀಲ ಬೈಗುಳ, ಸೋರೆ ಬುರುಡೆಯ ಶಬ್ದ, ಗೋಣಿಕೊಪ್ಪ ಪಟ್ಟಣ ಸೇರಿದಂತೆ ತಿತಿಮತಿ, ಪೊನ್ನಂಪೇಟೆ, ಪಾಳಿಬೆಟ್ಟ, ಬಾಳೆಲೆ, ಮಾಯಾಮುಡಿ, ವಿರಾಜಪೇಟೆ, ಸಿದ್ದಾಪುರ, ಕುಶಾಲನಗರ ಭಾಗಗಳಲ್ಲಿಯೂ ಮಾರ್ದನಿಸುತ್ತಿತ್ತು. ಸರ್, ನಮ್ಮದು ವರ್ಷ ಬರೋ ಹಬ್ಬ ಇದು. ನಾವು ಕುಂಡೆ ಹಬ್ಬ ಮಾಡೋದು, ನಾವು ಎಲ್ಲ ಮಾಡೋದು ನಮ್ಮ ಹರಕೆಗಳನ್ನು ಮಾಡಿರ್ತೀವಿ. ಹರಕೆನ ನಾವು ಅಲ್ಲಿ ಎಲ್ಲ ಬಂದು ಇಲ್ಲಿ ತೀರಿಸಿ ಮನೆಯಲ್ಲೂ ಇದು ಮಾಡ್ತಾಯಿದ್ದೀವಿ. ಮನೇಲಿ ಅದು ದಾನ ಮಾಡ್ತೀವಿ. ಎಲ್ಲ ಕಡೆ ಹೋಗಿ ಭಿಕ್ಷೆ ಬಿಟ್ಕೊಂಬರ್ತೀವಿ. ಅದನ್ನೆಲ್ಲ ಎಲ್ಲರಿಗೂ ಮತ್ತು ಮನೇಲಿ ಹೋಗಿ ದಾನ ಮಾಡ್ತೀವಿ. ಅದನ್ನೆಲ್ಲ ಊಟ ಹಾಕಿ ಎಲ್ಲರಿಗೂ ಕರೆದು ಊಟ ಹಾಕ್ತೀವಿ. ಅದನ್ನು ನಾವು ವರ್ಷ ಬರೋ ಹಬ್ಬನ ನಾವು ಕುಂಡೆ ಹಬ್ಬ ಅಂತ ಮಾಡ್ತೀವಿ. ವರ್ಷ ನಾವು ಎಲ್ಲ ಕಡೆ ಹೋಗಿ ಬರ್ತೀವಿ. ಎಲ್ಲ ಊರ ಕಡೆಲ್ಲ ಭಿಕ್ಷೆ ಬೇಡ್ಕೊಂಡು ಅದನ್ನೆಲ್ಲ ತಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹರಕೆನೂ ಮಾಡಿರ್ತೀವಿ. ದೇವ್ರಿಗೆ ಒಳ್ಳೇದಾಗಲಿ ಅಂತ ದೇವ್ರನ್ನ ನಮ್ಗೆ ಒಳ್ಳೇದು ಮಾಡ್ತಾ ಇರ್ತದೆ. ನಮ್ಗೆ ವರ್ಷ ಬರೋ ಹಬ್ಬ ನಾವು ಯಾವುದು ಮಿಸ್ ಮಾಡಲ್ಲ. ಎಲ್ಲ ಆಡಿಯವರೆಲ್ಲ ಬರ್ತಾರೆ, ಒಂದು ಆಡಿ ಅಂತಲ್ಲ, ಎಲ್ಲ ಆಡಿಗಳು ಬರ್ತಾರೆ. ಬೈಯೋದೆಲ್ಲ ನಾವು ಅದು ಬೈಲೇಬೇಕು. ಅದು ಬೈಯಬೇಕಾದ್ರೆ ದೇವ್ರಿಗೇನೆ ಬೈಯೋದು. ದೇವ್ರಿಗೆ ಅಂದರೆ ಅವರು ಏನು ಕೋಪ ಮಾಡ್ಕೊಳ್ಳಲ್ಲ ಯಾರೂ. ದೇವ್ರಿಗೇನೆ ಫಸ್ಟ್ ದೇವ್ರಿಗೇನೆ ಬೈಯೋದು. ಫಸ್ಟ್ ಇದು ಮಾಡಿಬಿಟ್ಟು ಆಮೇಲೆ ನಾವೆಲ್ಲ ಕಡೆ ಹೋಗೋದು. ದೇವರಿಂದನೇ ನಾವು ಇದು ಮಾಡೋದು. ಸರ್, ಇದು ವರ್ಷ ಸುಮಾರು ವರ್ಷ ಆಯಿತು. ನಾನು ಒಂದು 12 ವರ್ಷದಿಂದ ಬರ್ತಾಯಿದ್ದೀನಿ ಸರ್. ನಾವು ಈಗ ತಿತ್ಮತಿಯಿಂದ ಆನೆ ಕ್ಯಾಂಪ್. ಸರಿ ಸರ್, ಮತ್ತಿಗೋ. ಕುಂಡೆ ಹಬ್ಬದಲ್ಲಿ ನೃತ್ಯ ಬೈಗಳದೊಂದಿಗೆ ಸಂಭ್ರಮಕ್ಕೆ ಕಾರಣವಾಯಿತು. ಈ ಬಾರಿ ವಿಶೇಷವಾಗಿ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ವೇಷಧಾರಿಗಳು ಕಂಡುಬಂದರು. ಯುವಕರು ಕೈಗೆ ಸಿಕ್ಕಿದ ಹಳೆಯ ಟಿನ್ನು, ಪ್ಲಾಸ್ಟಿಕ್ ಡ್ರಮ್, ಒಡೆದ ಪ್ಲಾಸ್ಟಿಕ್ ಬಿಂದಿಗೆ, ಬಕೆಟ್ಗಳನ್ನು ವಾದ್ಯ ಪರಿಕರಗಳಾಗಿ ಪರಿವರ್ತಿಸಿ ಅದನ್ನು ಬಡಿಯುತ್ತಾ, ಹೆಜ್ಜೆ ಹಾಕುತ್ತಾ ಪಾದಚಾರಿಗಳ ಬಳಿ, ಅಂಗಡಿ ಮನೆಗಳಿಗೆ ತೆರಳಿ ದವಸ ಧಾನ್ಯಗಳನ್ನು ಬೇಡಿದರು. ಹಿಂದೆ ಕಾಡಿನಲ್ಲಿ ವಾಸವಿರುವ ಆದಿವಾಸಿಗಳು ತಮ್ಮ ವೇಷಭೂಷಣವನ್ನು ಕಾಡಿನಲ್ಲಿ ಪ್ರಾಕೃತಿಕವಾಗಿ ಸಿಗುವ ವಸ್ತುಗಳಿಂದಲೇ ವಿಭಿನ್ನವಾಗಿ ಶೃಂಗರಿಸಿಕೊಂಡು ಸಂಭ್ರಮಿಸುತ್ತಿದ್ದರು. ಆದರೆ ಇಂದು ತಾಂತ್ರಿಕವಾಗಿ ಮುಂದುವರೆದಿರುವ ಕಾರಣ ಕಾಲಕ್ಕೆ ತಕ್ಕಂತೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿಗಳ ವೇಷಭೂಷಣ ಹಾಕಿಕೊಂಡು ಜನಾಕರ್ಷಣೆಗೊಳಗಾದರು.
ವರ್ಷ ಹಬ್ಬ ಮಾಡ್ತೀವಿ. ಇಲ್ಲಿ ಒಂದು ಸುಮಾರು ವರ್ಷ ಆಯ್ತು ಇಲ್ಲಿ ಕುರಿಸ್ವರ್ಗ ದೇವರು ಬರೋದು. ಇಲ್ಲಿ ಎಲ್ಲ ದೇವರು ಆರಕೆ ಮಾಡಿ ಯಾವ ಕ್ಯಾಸ್ಟ್ ಅಂತ ಎಲ್ಲ ಕ್ಯಾಸ್ಟ್ ಬೇಕಾದ್ರೆ ಹಬ್ಬ ಮಾಡ್ಬೋದು. ಇಲ್ಲಿ ಚೆಂದಾಗಿ ನಡೆಸ್ತಾರೆ. ಒಳ್ಳೆ ದೇವರು, ಏನು ಅರಕೆ ಉಂಟು ಅದು ಪಕ್ಕ ಆಯ್ತದೆ. ದೇವರು ಬೇಡಿದ್ರೆ ಏನು ತೊಂದರೆ ಏನು ಆಗೋದಿಲ್ಲ. ಎಲ್ಲ ಆಸೆ ಪ್ರೀತಿಯಲ್ಲಿ ಏನು ಬೇಕು ಮಾಡ್ಬೋದು. ಎಲ್ಲ ಎರಡು ಕುರುಬರು, ಪೂರಿಸೋರು, ಮಾಳಿಸೋರು ಎಲ್ಲರೂ ಬೇಕಾದ್ರೆ ಏನು ಹಬ್ಬ ಹಾಕ್ಬೋದು. ಇಲ್ಲಿ ಯಾವ ದೇವರು ಏನು ಮನಸ್ಸು ಅಂತ ಯಾವುದು ಕಟ್ಟಿಲ್ಲ, ಎಲ್ಲ ಒಂದೇ. ಏನು ಅರಕೆ ಉಂಟು, ಯಾವ ದುಡ್ಡು ಏನೋ ಮಂಡರ ಹಾಕ್ಬೋದು, ಏನು ಹಾಕ್ಬೋದು, ಎಲ್ಲ ಮಾಡ್ಬೋದು. ಇಲ್ಲ ದೇವ್ರದೊಂದು ಒಳ್ಳೆ ಶಕ್ತಿ ಇರೋ ದೇವರು, ವನಭದ್ರಗಳ ದೇವ್ರ ಹೆಸರಿದು. ವರ್ಷ ಹಾಕ್ತೀವಿ. ಒಳ್ಳೆ ದೇವ್ರು ಅಷ್ಟೇ. ಎಲ್ಲ ಬೈತಾರೆ, ಎಲ್ಲ ದೇವರು ಬೈದರೆ ದೇವರಿಗಿದು ಇಷ್ಟ, ಬೈದರೆ ದೇವ್ರಿಗೊಂದು ಇಷ್ಟ. ಎಲ್ಲ ಥರ ಬ್ಯಾಡ್ ಲ್ಯಾಂಗ್ವೇಜ್ ಮಾತ್ರ ಇಲ್ಲಿ ಒಂದು ಇಷ್ಟ ದೇವರಿಗೆ. ಹಾಗೆ ನಾವು ದೇವ್ರಿಗೊಂದು ಅರ್ಕೆ ಹಾಕೋದು. ಒಳ್ಳೆ ದೇವರು. ವೇಷ ಹಾಕಂದ್ರೆ ಎಲ್ಲ ಆಡಿ ದೇವರು, ಇದು ಒಂದು ಕಾಡಿನ ಒಂದು ದೇವರು ಇದು. ಅದಕ್ಕಾಗಿ ನಾವು ಒಂದು ಈ ಥರ ಯಾವ ವೇಷ ಹಾಕ್ಬೋದು, ಹುಡುಗರದು ಯಾವ ಬೇಕಾದ್ರೆ ವೇಷ ಹಾಕ್ಬೋದು. ದೇವ್ರಿಗೆ ತೃಪ್ತಿಯಾಗುವಂಥ ಒಂದು ಆಚರಣೆ ಇದು ನಮ್ಮ ಇದರಲ್ಲಿ. ಅರ್ಕೆ ಮಾಡಿರ್ತಾರೆ, ಅರ್ಕೆ ಮಾಡದಿರ್ತಾರೆ. ಅರ್ಕೆ ಮಾಡಿದ್ರೆ ಸಕ್ಸಸ್ ಆಗ್ತಿಲ್ಲಿ, ಮಾಡಲೇಬೇಕು. ಅರ್ಕೆ ಅಂದರೆ ಏನು ಅರ್ಕೆ ಮಾಡಿ, ಯಾವುದೋ ಕೆಲಸ ಮದುವೆ ಇಲ್ಲ, ಮದುವೆ ಆದರೆ ಏನು ಬೇಕಾದ್ರೆ ಅರ್ಕೆ ಹಾಕ್ಬೋದು. ಇಲ್ಲಿ ದೇವರು ಗ್ಯಾರಂಟಿ. ಪಿರಿಯಾಪಟ್ಟಣ ತಾಲೂಕಿನ ಪಂಚವಳ್ಳಿಯಿಂದ ಹಿಡಿದು ಜಿಲ್ಲೆಯ ತಿತಿಮತಿ ದೇವರಪುರದವರೆಗೂ ರಾಜ್ಯ ಹೆದ್ದಾರಿಯಲ್ಲಿ ಕುಂಡೆ ಹಬ್ಬದ ವೇಷಧಾರಿಗಳೇ ಕಂಡುಬಂದರು. ಹಲವೆಡೆ ರಸ್ತೆಯಲ್ಲಿ ಓಡಾಡುವ ವಾಹನಗಳನ್ನು ಅಡ್ಡಗಟ್ಟಿ ಕುಣಿಯುತ್ತಾ ಹಣ ಬೇಡಿದರು. ಅವರು ಹಣ ಕೊಟ್ಟರೂ ಬೈಯುತ್ತಿದ್ದರು, ಕೊಡದಿದ್ದರೂ ಬೈಯುತ್ತಿದ್ದರು. ವೇಷಧಾರಿಗಳು ಎಷ್ಟೇ ಬೈದರೂ ಯಾರೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ಹೀಗಾಗಿ ಇದು ಬೈಗುಳದ ಹಬ್ಬವೆಂದೇ ಹೆಸರು ಪಡೆದುಕೊಂಡಿದೆ. ವೇಷಧಾರಿ ಗಿರಿಜನರು ಬೈಯುವುದು ದೇವರಿಗೆ ಎಂಬುದು ಸ್ಥಳೀಯರಿಗೆ ಗೊತ್ತಿದೆ. ಹೀಗಾಗಿ ಈ ಹಬ್ಬದ ಆಚರಣೆ ವೇಳೆ ಗಿರಿಜನರು ಬೈಯುವುದನ್ನು ಕಂಡು ನಸುನಕ್ಕು ಮುಂದಕ್ಕೆ ಹೋಗುತ್ತಿದ್ದರು. ದೇವಾಲಯದ ಆವರಣದಲ್ಲಿ ಜನಸಾಗರ ಬಂದು ಸೇರಿದೆ. ನಾವೀಗ ನೋಡ್ತಿರ್ಬೋದು, ದೇವಾಲಯ ಸುತ್ತಲೂ ಕೂಡ ಮಹಿಳೆಯರು, ಮಕ್ಕಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ, ಸಹಸ್ರ ಸಂಖ್ಯೆಯಲ್ಲಿ ಜನ ಇಲ್ಲಿ ನೆರೆದಿದ್ದಾರೆ. ಎಲ್ಲ ಭಕ್ತರನ್ನ ತೋರಿಸೋತಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ ಭಾಗವಹಿಸಿದ್ದಾರೆ. ಇದೇ ಭಾಗದಲ್ಲಿ ವೇಷಧಾರಿಗಳು ನೃತ್ಯವನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಮುಂದೆ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಈಗ ಮಹಿಳೆಯರು, ಮಕ್ಕಳು, ಪುರುಷರು, ಯುವಕರು, ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಭಾಗವಹಿಸಿದ್ದಾರೆ. ಮಳೆಯ ಮುನ್ಸೂಚನೆ ಇದ್ದರೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ದಾರೆ. ಈಗಾಗಲೇ ದೇವಾಲಯ ಸುತ್ತದ ಆವರಣವನ್ನು ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೇನೆ. ದೇವಾಲಯದ ಆವರಣದಲ್ಲಿ ಜನ ಸಂಖ್ಯೆಯನ್ನು ನಾನು ತೋರಿಸ್ತಾ ಇದ್ದೇನೆ. ವೇಷಧಾರಿಗಳಲ್ಲದೆ ಭಕ್ತರು ಕೂಡ ಅತ್ಯಂತ ಉತ್ಸಾಹಭರಿತರಾಗಿ ಇಲ್ಲಿ ನೃತ್ಯವನ್ನು ಮಾಡ್ತಾರೆ. ನಾವು ನೋಡ್ತಿರ್ಬೋದು. ಇಲ್ಲಿ ಪೂಜೆ ಮತ್ತು ಏನು ಹರಕೆ ರೂಪದಲ್ಲಿದೆ ಅದನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಭಕ್ತರು ಬಂದಿದ್ದಾರೆ. ನಾವು ನೋಡ್ತಿರ್ಬೋದು, ಹರಕೆ ರೂಪದಲ್ಲಿ ಕೋಳಿಗಳನ್ನು ಇಲ್ಲಿ ನೀಡ್ತಾ ಇದ್ದಾರೆ.
ಮಂಗಳಾರತಿಯನ್ನು ಸ್ವೀಕಾರ ಮಾಡ್ತಾರೆ. ನಂತರ ದೇವಾಲಯದ ಆವರಣದೊಳಗೆ ಪ್ರವೇಶ ಮಾಡ್ತಾರೆ. ನಮ್ಮ ಕೊಡಗಿನ ವಿರಾಜಪೇಟೆ ತಾಲೂಕಿನಲ್ಲಿ ನಡೆಯುವಂಥ ತಿತಿಮತಿಯ ದೇವರಪುರದಲ್ಲಿ ನಡೆಯುವಂಥ ಒಂದು ವಿಶೇಷ ಹಬ್ಬ ಕುಂಡೆ ಹಬ್ಬ ಅಂತ, ದೇವಿನ ಬೈಯುವಂಥ ಒಂದು ಹಬ್ಬ. ಇದು ಸಾಂಪ್ರದಾಯಿಕ ನಡೀತಾ ಹಲವಾರು ವರ್ಷದಿಂದ ನಡೀತಾ ಬರುವಂಥ ಹಬ್ಬ. ಭಾಳ ವಿಜೃಂಭಣೆಯಿಂದ ನಡೀತದೆ. ಮನೆ ಮನೆ ಹೋಗಿ ದೇವರನ್ನ ಬೈದು ಬೇಡ್ಕೊಂಡು ಬಂದು ಇವತ್ತಿನ ದಿವಸ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಎಲ್ಲ ಸೇರಿದ್ದಾರೆ. ಭಾಳ ಒಂದು ಸಂತೋಷ, ಖುಷಿ ಕೊಡುವಂಥ ಹಬ್ಬ ಇದು. ಎಲ್ಲರೂ ಸೇರ್ತಾರೆ, ಎಲ್ಲೆಲ್ಲಿ ಇರುವವರೆಲ್ಲ ಬಂದು ಸೇರಿ ಈ ಹಬ್ಬವನ್ನು ಆಚರಿಸ್ತಾರೆ. ಕುದುರೆ ಬರ್ತದೆ, ಈಗ ಕುದುರೆ ಒಂದು ಭಂಡಾರ ಹಾಕಿ ದೇವರ ಕಾರ್ಯವನ್ನು ಮಾಡ್ತಾರೆ. ಅದು ದೇವಿದು ಒಂದು ಬೈದು ಸಾಯಂಕಾಲ ಆಗುವಾಗ ದೇವಿಗೆ ಒಂದು ತಪ್ಪು ಹಣ ಹಾಕಿ ಒಂದು ಇದು ಎಂಡ್ ಮಾಡುವಂಥ ಒಂದು ಹಬ್ಬ ಇದು. ಹರಕೆ ಹೊತ್ಕೊಂಡು ಮಾಡುವಂಥ ಪದ್ಧತಿ ಇದು. ದೇವಿದು ಮಾಡೋದು. ಹರಕೆ ಪೂರೈಸಿದ ವೇಷಧಾರಿಗಳು. ದೇವರಪುರದ ಶ್ರೀ ಭದ್ರಕಾಳಿ ಅಯ್ಯಪ್ಪ ದೇವಸ್ಥಾನದ ಅಂಗಳದಲ್ಲಿ ವೇಷಧಾರಿಗಳು ಸೊಪ್ಪು, ಹರಿದ ಬಟ್ಟೆ, ಸ್ತ್ರೀರೂಪ, ದೇವರ ಅವತಾರ, ತುಂಡುಡುಗೆ ತೊಟ್ಟು ವಿಭಿನ್ನ ಶೈಲಿಯಲ್ಲಿ ಡೋಲು ಬಾರಿಸುವುದರೊಂದಿಗೆ ನೃತ್ಯ ಮಾಡಿ ಹರಕೆ ಪೂರೈಸಿದರು. ಮಧ್ಯಾಹ್ನ 3 ಗಂಟೆ ವೇಳೆಗೆ ಭದ್ರಕಾಳಿ ದೇವಸ್ಥಾನದ ಭಂಡಾರ ತಕ್ಕರಾದ ಸಣ್ಣವಂಡ ಕುಟುಂಬಸ್ಥರು ಧಾರ್ಮಿಕ ಕಾರ್ಯಕ್ಕೆ ಮುನ್ನುಡಿಯಿಟ್ಟರು. ಮನೆ ಪಂಡ ಅಯ್ಯಪ್ಪ ಹಾಗೂ ಚಕ್ಕೆರ ಅಯ್ಯಪ್ಪ ಕೃತಕ ಕುದುರೆ ತೆಗೆದು ದೇವಸ್ಥಾನದ ಬಳಿ ಬಂದು ಪೂಜೆ ನೆರವೇರಿಸಿದರು. ವೇಷಧಾರಿಗಳು ದೇವರ ಸನ್ನಿಧಿಯಲ್ಲಿ ಸೇರಿ ಆಡುತ್ತಾ ಕುಣಿಯುತ್ತಾ ತಮ್ಮ ಹರಕೆಯನ್ನು ಸಲ್ಲಿಸಿದರು. ಈ ಸಂದರ್ಭ ಸಾವಿರಾರು ಜನರು ದೂರದ ಊರಿನಿಂದ ಬಂದು ಸೇರಿದರು. ಇದಕ್ಕೂ ಮೊದಲು ಅಲ್ಲಿನ ಅಂಬಲದಲ್ಲಿ ಭದ್ರಕಾಳಿ ದೇವರು ವ್ಯಕ್ತಿಯ ಮೈಮೇಲೆ ಬಂದು ಹಬ್ಬದಲ್ಲಿ ಪಾಲ್ಗೊಂಡಿತ್ತು. ಇದರೊಂದಿಗೆ ಪಣಿಕ ಜನಾಂಗದ 2 ವ್ಯಕ್ತಿಗಳು ದೇವರ ಮೊಗವನ್ನು ತೆಗೆದುಕೊಂಡು ಕುದುರೆಯೊಂದಿಗೆ ಅಯ್ಯಪ್ಪ ದೇವಸ್ಥಾನದತ್ತ ತೆರಳಿದರು. ಯಾರೊಬ್ರು ಟಿಯರ್ ಬೈಟ್ ಹಾಕ್ಸೋಕಣ ಅಲ್ಲಿ ಹೋಗ್ತಿದ್ರಲ್ಲ ಅವ್ರನ್ನ ಹಾಕ್ಸ್ಕೋಯ್ತಪ್ಪ. ಕೊಡ್ಬೋ ಡ್ರೆಸ್ಸಲ್ಲಿ ಇದ್ರಲ್ಲ ಅವ್ರನ್ನ ಮಾತಾಡ್ಸುವ. ಅಲ್ಲಿ ಬರ್ತೀರ ಲಾಸ್ಟು, ಅಲ್ಲಿ ಲಾಸ್ಟು ಮಾತಾಡ್ಸುವ. ಸರ್ ನಾವು ಇಲ್ಲಿರೋದು ಮಾಮೂಲು ಹಬ್ಬ ಎಲ್ಲ ಕುಂಡೆ ಹಬ್ಬ ಅಂದರೆ ಎಲ್ಲ ಮಾಡ್ತಾರೆ, ಹರಕೆ ಎಲ್ಲ ತೀರಿಸ್ತಾರೆ, ಕೋಳೆಲ್ಲ ಬಿಡ್ತಾರೆ. ಎಲ್ಲ ನಾವು ಎಲ್ಲ ಜಾತಿ ಅನ್ನೋದು ಎಲ್ಲ ಜಾತಿ ಬರ್ತಾರೆ, ಇರೋದನ್ನ ಎಲ್ಲ ಹಂಚ್ಕೊಂಡು ತಿಂತಾರೆ. ಯಾವುದು ಹರಕೆ ಎಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ಎಲ್ಲ ತಂದು ಬಿಡ್ತಾರೆ. ಅದು ಲಾಸ್ಟ್ ಏನು ಅಕ್ಕಿ ಸಾಮಾನು ಎಲ್ಲ ದುಡ್ಡು ಎಲ್ಲ ಸೇರಿಸಿ ಎಲ್ಲ ಮಾಡಿ ಎಲ್ಲ ಒಂದು ಅಡುಗೆ ಮಾಡಿ ಎಲ್ಲ ತಿಂತಾ ಇರ್ತೀವಿ ಸರ್. ಯಾಕೆಂದರೆ ತಾಯಿಗೆ ಸೇರಿದ್ದು ಸರ್. ಎಲ್ಲ ಅಯ್ಯಪ್ಪ ಸ್ವಾಮಿ, ಹೆಬ್ಬಾಲೆ ಅಯ್ಯಪ್ಪ ಎಲ್ಲ ಅದನ್ನ ಮಾಮೂಲು ಭದ್ರಕಾಳಿ ಅಂತ ಹೇಳ್ತೀವಲ್ಲ ಸರ್, ನಮ್ಮ ತಾಯಿ, ನಮ್ಮ ಮಾಮೂಲು ಎತ್ತ ತಾಯಿ ಥರ ಅವು ಎಲ್ಲ ಮಾಡ್ತೀವಿ ಸರ್. ಎಲ್ಲ ಅದಕ್ಕೆ ಬಿಟ್ಟಿದ್ದು ನಾವು ಹರಕೆ ತೀರ್ಸಲ್ಲ. ಮಾಮೂಲು ಕೆಟ್ಟ ಮಾತು ಬೈಯೋದು ಅದಕ್ಕೆ ಎಲ್ಲ ತಾಯಿಗೆ ಸೇರಿದ್ದು, ನಮಗೆ ಅಂತಲ್ಲ. ನಾವು ಬೈಯೋದ್ರಲ್ಲಿ ತೀರ ತಾಯಿಗೆ. ನಾವು ಬೈಯೋದೇ ಇದು ಒಂದೇ ವರ್ಷ ಮಾಮೂಲು ಬೈತಾ ಇರ್ತೀವಿ ಸರ್. ಎಲ್ಲ ಅದಕ್ಕೆ ಸೇರಿದ್ದು, ತಾಯಿಗೆ ಸೇರಿದ್ದು ಭದ್ರಕಾಳಿ ತಾಯಿಗೆ. ಅದು ಎಲ್ಲ ಎಲ್ಲ ಬಾರಿಸ್ತೇವೆ ಸರ್. ಒಂದು 8 ಬಾರಿಸೇ ಬಿಡ್ತೀವಿ ಮಾಮೂಲು. ನಾವು ಮಾಮೂಲು ವರ್ಷ ಮಾಡೋದು ಇದೆ ಸರ್. ನಮ್ಮ ತಾಯಿಗೆ ಮಾಮೂಲು ಅರ್ಪಣೆ ಮಾಡ್ದಂಗೆ ಅದೇ ಸೇರಿಸ್ಬಿಡಂಗೆ ಇದೆ. ಒಂದು ಸಾರಿ ಬಡ್ದು ಬಿಡ್ತೀವಿ, ಅದು ಲಾಸ್ಟ್. ಇದನ್ನು ಒಂದ್ಸಲಿ ಬರೋದು, ಹರಕೆ ಎಲ್ಲ ಕೊಡ್ತಾರೆ. ಇನ್ನು ಮತ್ತೆ ಕಳಿ ಹಾಕ್ಕೊಂಡು ದೇವರಿಗೆಲ್ಲ ಬೈಕೊಂಡು ನಡೆಯೋದು.
ಮಾತಾಡ್ತೀರಾ? ಇದು ನಮ್ಮ ಭದ್ರಕಾಳಿ ಅಮ್ಮ ಹಬ್ಬ ಹಾಗೂ ಸಹಿತಾಗಿ ಇದಾಗೋದು. ಇದು ವರ್ಷಕ್ಕೆ ಗುಂಡಪ್ಪ ಅಂತ ಹೇಳ್ಬಿಟ್ಟು ಇಡೀ ಊರವರು ಬಂದು ಸೇರ್ತಾರೆ. ಇದು ನಮ್ಮ ಎಲ್ಲ ಒಂದು ಒಗ್ಗಟ್ಟಾಗಿ ಸೇರುವಂಥ ಜಾಗ ಇದು. ಹಾಗೆ ಎಲ್ಲ ಕೆಟ್ಟ ಕೆಟ್ಟ ಭಾಷೆಯನ್ನು ಬೈದು ಎಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿಸುವಂತೆ ಇದು ಮಾಡ್ಬೋದು. ಎಷ್ಟು ಜನ ಬರ್ತೀರಿ? ಎಲ್ಲಿಂದ ಬರ್ತೀರಿ ನೀವು? ಇಲ್ಲಿ ಸುಮಾರು ಅಂತ ಒಂದು 10-12 ಜಿಲ್ಲೆಯಿಂದ ಆಗೋ ಥರ ಇದಾಗುತ್ತೆ. ಏನಕ್ಕಿದ್ರೆ ವೇಷ ಹಾಕೋದು ಏನಕ್ಕಿದ್ದಾರೆ? ಇದು ನಮ್ಮ ದೇವ್ರದ್ದು ಒಂದು ಇದು, ಅದು ವರ್ಷದಿಂದನೇ ಬಂದ ಇದು. ಹೌದೌದು. ವನವಾಸಿ ಕಲ್ಯಾಣ ಸಮಿತಿ ವತಿಯಿಂದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ದೇವಾಲಯದ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರುವ ವೇಷಧಾರಿಗಳಿಗೆ ಮತ್ತು ಭಕ್ತರಿಗೆ ಅನ್ನದಾನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇರ್ಬೋದು, ಸಾವಿರಾರು ಭಕ್ತರು ಇಲ್ಲಿ ಬರ್ತಾರೆ. ಜೊತೆಗೆ ವೇಷಧಾರಿಗಳಿಗೂ ಕೂಡ ಯಾರಿಗೂ ಕೂಡ ಊಟದ ವ್ಯವಸ್ಥೆ ಇಲ್ಲ ಅನ್ನೋ ಮಾತಿಲ್ಲ. ಇಲ್ಲಿ ಎಲ್ರಿಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಅನ್ನದಾನನ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿಯಾದ ಅನ್ನದೊಂದಿಗೆ ಸಾಂಬಾರು ಹಾಗೂ ಪಾಯಸನ ಕೂಡ ಈ ಬಾರಿ ವಿತರಣೆ ಮಾಡ್ತಾ ಇದ್ದಾರೆ. ತಾವೀಗ ನಾವು ನೋಡ್ತಾ ಇರ್ಬೋದು, ಯುವಕರು ಇದಕ್ಕೋಸ್ಕರ ದಿನಪೂರ್ತಿ ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವರ್ಷಂಪ್ರತಿ ಕೂಡ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಅವರು ರೂಪ ಮಾಡ್ತಾ ಬರ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಿ, ಬಿಸಿಯಾದ ಅನ್ನ, ಬಿಸಿಯಾದ ಸಾಂಬಾರುಗಳನ್ನು ಇವರು ವಿತರಣೆ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ಬರ್ತಾ ಇದ್ದಾರೆ. ತಾವೀಗ ನೋಡ್ತಾ ಇರ್ಬೋದು, ಸರತಿ ಸಾಲಿನಲ್ಲಿ ಜನ ಬರ್ತಾ ಇದ್ದಾರೆ. ಇಲ್ಲಿ ಕೂಡ ಮಧ್ಯಾಹ್ನ ಆಗಿದೆ. ಕೆಲವೇ ಸಮಯದಲ್ಲಿ ಪೂಜಾ ಕಾರ್ಯಕ್ರಮಗಳು ಕೂಡ ಇಲ್ಲಿ ಈ ಭಾಗದಲ್ಲಿ ನೆರವೇರುತ್ತದೆ. ದೇವಸ್ಥಾನದ ಆವರಣದಲ್ಲಿ ಎಲ್ಲರೂ ಕೂಡ ಜಮಾವಣೆ ಆಗ್ತಾರೆ. ಇಲ್ಲಿ ನೋಡ್ಬೋದು, 2 ಸಾಲಿನಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪಾಲ್ಗೊಂಡಿದ್ದಾರೆ. ಮಹಿಳೆಯರಿಗೆ ಹಾಗೂ ಮತ್ತು ಪುರುಷರಿಗಾಗಿ 2 ಸಾಲುಗಳನ್ನು ಇಲ್ಲಿ ಮಾಡಿದ್ದಾರೆ. ಮಳೆ ಬರುವ ಸಂಭವ ಇದ್ದರೂ ಸಹ ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸರತಿ ಸಾಲಿನಲ್ಲಿ ಮಹಿಳೆಯರು ಹಾಗೂ ಪುರುಷರು ಬರ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಇಲ್ಲಿ ಸೇರಿರ್ಬೋದನ್ನು ತಾವು ನೋಡ್ತಾ ಇರ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ದೇವಾಲಯದ ಆವರಣಕ್ಕೆ ಬಂದಿದ್ದಾರೆ. ನಾನು ನಿಮಗೆ ಎಲ್ಲ ಭಕ್ತರನ್ನ ಮತ್ತು ವೇಷಧಾರಿಗಳನ್ನ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಉಸ್ತುವಾರಿಗಳನ್ನು ಕೂಡ ಇಲ್ಲಿ ನೇಮಕ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ವಾಹನ ದಟ್ಟಣೆ ಕೂಡ ಜಾಸ್ತಿ ಆಗ್ತಾಯಿದೆ. ಈಗ ಮಧ್ಯಾಹ್ನದ ವೇಳೆ ನಾನು ನಿಮಗೆ ತೋರಿಸ್ತಕ್ಕಂಥ ವಿಜುವಲ್ಸ್ ಇದು. ಈಗಾಗಲೇ ಊಟದ ಸಮಯ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಊಟದ ಜಾಗಕ್ಕೆ ಜನರು ಸಾಗರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ತಾವು ನೋಡ್ತಿರ್ಬೋದು, ಈ ಭಾಗದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಗ್ರಾಮ ವ್ಯಾಪ್ತಿಯ ಕೊಡವ ಕುಟುಂಬಗಳು ಆಚರಣೆಗೆ ಪೂರಕ ಸಹಕಾರ ನೀಡಿದವು. ಸಂಜೆಯಾದ ಬಳಿಕ ಗಿರಿಜನರು ತಾವು 2 ದಿನಗಳ ಕಾಲ ಬೇಡಿದ್ದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಭದ್ರಕಾಳಿ ದೇವಸ್ಥಾನದ ಹುಂಡಿಗೆ ಹಾಕಿ ಬೈದದ್ದು ತಪ್ಪಾಯಿತು, ಕ್ಷಮಿಸು ಎಂದು ದೇವರ ಬಳಿ ಕ್ಷಮೆ ಕೋರಿದರು. ಬೇಡು ಹಬ್ಬದ ಪ್ರಯುಕ್ತ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆ ವಹಿಸಲಾಗಿತ್ತು. ದೇವಸ್ಥಾನದ ಆವರಣದಲ್ಲಿ ಹಲವು ಸಂಘ ಸಂಸ್ಥೆಗಳು ಅನ್ನದಾನ ನಡೆಸಿದವು. ವರದಿ HK ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ.
ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.